ಇವತ್ತಿಗೆ ನಾವು 48 ದಿನಗಳ ಕಾಲ ಆಯ್ತು DC ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ತಳವಾರ ಎಷ್ಟಿಗೋಸ್ಕರ ಅಂತಂದು. ಸೊ ಇಷ್ಟೊಂದು ಲಾಸ್ಟ್ ಟೈಮು ನಾವು ತಳವಾರ ಸಮುದಾಯದ ಮುಖಂಡರಾದಂಥ ಸರ್ದಾರ್ ರಾಯಪ್ಪ ಅವರ ನೇತೃತ್ವ ಆಗಲಿ ಮತ್ತೆ ನಮ್ಮ ಕಾಮನಮನಿ ರೇವಣ್ ಸಿದ್ ಕಾಮನಮನಿ ಅವರ ನೇತೃತ್ವದಲ್ಲಿ ಸುಮಾರು ಕಳಮೇಶ್ವರ ಗ್ರಾಮದಿಂದ ಮತ್ತೆ ಇಲ್ಲಿ ಕಲಬುರಗಿವರೆಗೂ ಒಂದು ಪಾದಯಾತ್ರೆ ಮೂಲಕ ಅವರು ಬಂದು ಇಲ್ಲಿ ಧರಣಿ ಕೂತಿದ್ದಾರೆ. ಸುಡುವ ಬಿಸಿಲಿನಲ್ಲಿ ಸುಮಾರು 45 ಡಿಗ್ರಿ 46 ಡಿಗ್ರಿ ಬಿಸಿಲಿತ್ತು. ಆ ಟೈಮ್ನಲ್ಲಿ ಬಂದು ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಇಲ್ಲಿ ಪಾದಯಾತ್ರೆ ಬಂದು ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಸೊ ನಾವು ವಿಷಯ ಈಗೇನು ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ನಮಗೆ ನನ್ನ ತಳವಾರ ಸಮಾಜದ ಅಣ್ಣ ಸೋದರರು ಬಂಧುಗಳು ತಾಯಿಯಂದಿರು ಅಕ್ಕಂದಿರು ಎಲ್ಲರೂ ಇವತ್ತು ಶಾಬಾದ್ಲಿಂದ ಬಂದು ನಮಗೆ ಬೆಂಬಲ ನೀಡಿದ್ದಾರೆ. ಇಲ್ಲಿ ಇವತ್ತು ಟೆಂಟಿಗೆ ಬಂದು ಇವತ್ತು ನಮಗೆ ಎಲ್ಲರಿಗೆ ಊಟ ಕೂಡ ಬುತ್ತಿ ಕಟ್ಕೊಂಡು ಬಂದು ಪುಂಡಿ ಪಲ್ಯ ರೊಟ್ಟಿ ಮತ್ತೆ ಹಿಂಡಿ ಬದನಿಕಾಯಿ ಉಪ್ಪಿನಕಾಯಿ ಎಲ್ಲಾ ತಗೊಂಡು ಬಂದು ಇವತ್ತು ನಮಗೆ ಇಲ್ಲಿ ಊಟ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಊಟ ಕೂಡ ಮಾಡಿದೆವು. ಪ್ರತಿ ಈ ಸಲ ಈಗ ಈ ಕುಟುಂಬ ಬಂದಿದೆ ಅಂದ್ರೆ ಈ ಶಾಬಾದವ್ರು ಬಂದಿದೆ. ನೆಕ್ಸ್ಟ್ ಇನ್ನು ಬೇರೆದವ್ರು ಕೂಡ ಬರ್ತೇವಣ್ಣ ಅಂತಂದು ಎಲ್ಲಾ ತಾಲೂಕಿನವ್ರು ಕೂಡ ಬರ್ತೇವ ಅಂತಂದು ಹೇಳಿ ಇವತ್ತು ನಮಗ ಇಲ್ಲಿ ಹೇಳಿದ್ದಾರೆ. ಇವತ್ತು ಅವರೆಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೆ ಧನ್ಯವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಿನ್ನೆ ಒಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ ನಾನು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಿನ್ನೆ ತಳವಾರ ವಿಷಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರು ತಳವಾರ ಬಗ್ಗೆ ಒಂದು ಪ್ರೆಸ್ ನಲ್ಲಿ ಮಾತಾಡ್ತಾ ಇರುವಾಗ ತಳವಾರ ವಿಷಯ ಬಂತು. ತಳವಾರ ವಿಷಯದಲ್ಲಿ ಅವ್ರೇನಂತ ಯಾರು ಇರ್ತಾರ ಅವ್ರ ತಂದೆ ತಾಯಿ ಯಾರು ಇರ್ತಾರ ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಲಿ ಅಂತಂದು ಅವ್ರ ಬಾಯಲ್ಲಿ ಬಂದಿದೆ. ನಮಗೆ ತುಂಬಾ ಧನ್ಯವಾದ ಸಲ್ಲಿಸ್ತೀನಿ. ನಮ್ಮ ಉಸ್ತುವಾರಿ ಮಂತ್ರಿ ಹೆಮ್ಮೆಲಿಂದ ಹೇಳ್ಕೊತೀನಿ, ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಪೂರಾ ತಳವಾರ ಸಮುದಾಯ ವತಿಯಿಂದ. ಯಾಕಂತಂದ್ರೆ ನಿರಂತರವಾಗಿ ಇವತ್ತಿಗೆ 48 ದಿನಗಳ ಕಾಲ ಆಯ್ತು ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಅದು ಒಂದು ನಮಗೆ ಇದು ಏನಾಗಿದೆ ತಳವಾರ ಎಷ್ಟಿ ಹೋರಾಟ ಸಮಿತಿ ವತಿಯಿಂದ 48ನೇ ದಿನ ಆಯ್ತು ಇವತ್ತಿಗೆ ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೇವೆ. ಉಸ್ತುವಾರಿ ಮಂತ್ರಿಗೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ನಾನು ಅಭಿನಂದನೆಗಳು ಸರ್ ತಮಗೆ ಅಂತಂದು. ಈಗ ತಾವು ಹ್ಯಾಂಗ್ ಹೇಳಿರಪ್ಪ ಅಂತಂದ್ರೆ ಎಲ್ಲಾ ಪ್ರತಿ ತಾಲೂಕಿನಲ್ಲಿ ಕೂಡ ಹೇಳ್ಬೇಕು ಸರ್. ತಾವು ಪ್ರತಿ ತಾಲೂಕಿನಲ್ಲಿ ಕೂಡ ಹೇಳ್ಬೇಕು, ತಹಸೀಲ್ದಾರ್ ಅವ್ರಿಗೆ ಹೇಳ್ಬೇಕು, ಮತ್ತೆ ಇಲ್ಲಿ ಜಿಲ್ಲಾ ನಮ್ಮ ಡಿ ಸಿ ಮೇಡಮ್ ಅವ್ರಿಗೆ ಕೂಡ ಹೇಳ್ಬೇಕು, ಜಿಲ್ಲಾ ಆಡಳಿತಕ್ಕೆ ಹೇಳ್ಬೇಕು, ಎಲ್ಲ ತಳವಾರಿಗೆ ಎಲ್ಲರಿಗೆ ಸರ್ಟಿಫಿಕೇಟ್ ನಿರಂತರವಾಗಿ ಕೊಡಿ ಅಂತಂದ್ರೆ ತಾವು ಹೇಳ್ಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.